ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಏಪ್ರಿಲ್ 2026ರ ಮಾಸ ಭವಿಷ್ಯ ಹೇಗಿದೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಗ್ರಹಗಳು ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿನಲ್ಲಿ ರಾಹು, ಬುಧ ಮತ್ತು ಕುಜ ಗ್ರಹಗಳಿದ್ರೆ, ಮೀನ ರಾಶಿನಲ್ಲಿ ಸೂರ್ಯ ಮತ್ತು ಶನಿ ಗ್ರಹಗಳಿದ್ದಾವೆ. ಅದೇ ರೀತಿ ನಮ್ಮ ಮೇಷ ರಾಶಿನಲ್ಲಿ ಶುಕ್ರ ಗ್ರಹವಿದ್ರೆ, ಮಿಥುನದಲ್ಲಿ ಗುರು ಹಾಗೂ ಸಿಂಹದಲ್ಲಿ ಕೇತು ಗ್ರಹಗಳಿದೆ. ಇದರಲ್ಲಿ ಸ್ಥಾನಮಾನ ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ನೋಡಿದ್ರೆ ನೋಡಿ, ಮೊದಲನೇದಾಗಿ ಇದೇ ತಿಂಗಳ 2ನೇ ತಾರೀಕು ಕುಜಗ್ರಹವು ಕುಂಭ ರಾಶಿಯಿಂದ ಮೀನ ರಾಶಿಗೆ ತನ್ನ ಪ್ರವೇಶನ ಬೆಳೆಸಿದ್ರೆ, ಇದೇ ತಿಂಗಳ 11ನೇ ತಾರೀಕು ಬುಧ ಗ್ರಹ ಕುಂಭದಿಂದ ಮೀನಕ್ಕೆ ತನ್ನ ಪ್ರವೇಶನ ಬೆಳೆಸ್ತಾರೆ. ಹಾಗೆ 14ನೇ ತಾರೀಕು ಸೂರ್ಯ ಮೀನದಿಂದ ಮೇಷರಾಶಿಗೆ ಅಂದರೆ ತನ್ನ ಉಚ್ಚ ರಾಶಿಗೆ ಪ್ರವೇಶನ ಬೆಳೆಸಿದ್ರೆ, ಇನ್ನು 19ನೇ ತಾರೀಕು ಶುಕ್ರ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪ್ರವೇಶನ ಬೆಳೆಸುತ್ತೆ. ಇನ್ನು ಬುಧ ಗ್ರಹ ಇದೇ ತಿಂಗಳ ಕೊನೆಯಲ್ಲಿ ಮತ್ತೊಮ್ಮೆ ತನ್ನ ಪತನ ಬದಲಾಯಿಸ್ತಾ ಇದೆ. ಮೊದಲನೇದಾಗಿ 11ನೇ ತಾರೀಕು ಬುಧ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 30ನೇ ತಾರೀಕು ಮೀನರಾಶಿಯಿಂದ ಮೇಷರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಸೊ ಈ ತಿಂಗಳಲ್ಲಿ ಸಾಕಷ್ಟು ಗ್ರಹಗಳ ಬದಲಾವಣೆ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಗಳನ್ನ ನಾವು ನೋಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ವೃಶ್ಚಿಕ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ನೀವೇನಾದರೂ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಯಾವುದೇ ರೀತಿಯಾದ ಒಂದು ಅದೃಷ್ಟ ಒಲಿದು ಬರುವಂಥದ್ದು, ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಮಾತಾಡುವಂಥದ್ದು, ಯಾವುದೋ ನಿಮಗೆ ನಿಮ್ಮ ತಂದೆಯಿಂದನೋ ನಿಮ್ಮ ತಾತನಿಂದನೋ ಏನೋ ಕೆಲವೊಂದು ಆಸ್ತಿ ಆಗಿರ್ಬೋದು, ಹಣ ಅಂತಸ್ತಾಗಿರ್ಬೋದು, ಏನಾದರೂ ಬರುವಂಥ ಸಾಧ್ಯತೆಗಳು ನಿಮಗಿರುತ್ತೆ. ಸೊ ಏನಾದರೂ ಅದ್ರ ಬಗ್ಗೆ ಮಾತುಕತೆ ಆಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಬೀಳೋದು, ಏಳೋದು, ಏಟ್ ಮಾಡ್ಕೊಳ್ಳುವಂಥದ್ದು, ಏನಾದ್ರು ಸಮಸ್ಯೆ ಬಂದರೆ ಬೇಗ ವಾಸಿ ಆಗದೆ ಇರೋವಂಥದ್ದು, ತುಂಬ ನಿಧಾನಗತಿನಲ್ಲಿ ವಾಸಿ ಆಗುವಂಥ ಸಾಧ್ಯತೆಯೂ ಇರುತ್ತೆ. ಆದರೆ ಮಕ್ಕಳ ಎಜುಕೇಷನಲ್ಲಿ ಏನೋ ಒಂದು ರೀತಿಯಲ್ಲಿ ಅವರು ಪ್ರಗತಿ ಸಾಧಿಸಿರ್ತಾರೆ, ಅದರಿಂದ ಸ್ವಲ್ಪ ಖುಷಿ ಆಗೋದು, ಮಕ್ಕಳದೇನೋ ಬುದ್ಧಿವಂತಿಕೆ ನೋಡಿ ಖುಷಿ ಆಗುವಂಥದ್ದು, ಎಲ್ಲ ರೀತಿ ಮಿಕ್ಸ್ ಆಗಿರುತ್ತೆ ನಿಮಗೆ. ಯಾಕಂದರೆ ಗ್ರಹಗಳ ಅಲೈನ್ಮೆಂಟ್ ಆ ರೀತಿ ಇರೋದ್ರಿಂದ ಕೆಲವೊಂದು ನೀವು ಏನು ತುಂಬ ಒಳ್ಳೆಯದನ್ನು ನೋಡ್ಬೋದು, ಅದೇ ರೀತಿಯಲ್ಲಿ ಕೆಲವೊಂದು ಏನು ಕೆಟ್ಟ ಘಟನೆಗಳನ್ನು ಕೂಡ ನೀವು ನೋಡಬೇಕು ಬರುತ್ತೆ. ಇನ್ನು 4ನೇ ಮನೆಯಲ್ಲಿ ರಾಹು ಸಂಚಾರ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು. ಆದರೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಮಾಡ್ತಿದ್ದೀರಾ ಅಂತಂದರೆ ನೋಡಿ, ಕುಜನು ಕೂಡ ಒಳ್ಳೆ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಭೂಮಿ ವ್ಯವಹಾರದಲ್ಲಿ ನಿಮಗೆ ಖಂಡಿತವಾಗ್ಲೂ ಸಕ್ಸಸ್ನ ತೊಗೊಂಬಂದು ಕೊಡ್ತಾರೆ. ಆದರೆ ಪೇಪರ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಇದರಿಂದ ಸ್ವಲ್ಪ ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಇದನ್ನು ಒಂದು ಸ್ವಲ್ಪ ನೀವು ಗಮನ ಕೊಟ್ಬಿಟ್ರೆ ಖಂಡಿತವಾಗ್ಲೂ ಈ ಒಂದು ಸಮಸ್ಯೆ, ಭೂಮಿಗೆ ಬಂದಿರೋ ಸಮಸ್ಯೆಯಿಂದ ನೀವು ಎಸ್ಕೇಪ್ ಆಗ್ಬೋದು. ಇನ್ನು ನಿಮ್ಮ 6ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರ ಒಂದು ಸಂಚಾರ ಇರೋದ್ರಿಂದ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅವರಿಗೆ ಉತ್ತಮವಾದ ಒಂದು ಸಮಯನೇ ಆಗಿರುತ್ತೆ. ಏನಾದರೂ ನೀವು ಪ್ರಮೋಷನ್ಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರೆ ಪ್ರಮೋಷನ್ಗಳಾಗುವಂಥದ್ದು, ಅಥವಾ ನೀವೇನಾದರೂ ನಿಮ್ಗೆ ಯಾರನ್ನ ಶತ್ರುಗಳಿದ್ದರೆ ಅವ್ರ ಮುಂದೆ ನೀವು ವಿನ್ನಿಂಗ್ಸ್ ಆಗುವಂಥದ್ದು, ಕೋರ್ಟ್ ಕೇಸ್ಗಳಲ್ಲಿ, ಅದರಲ್ಲೂ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದ ಏನಾದರೂ ಕೋರ್ಟ್ ಕೇಸ್ಗಳಿತ್ತು ಅಂದರೆ ಅದರಲ್ಲಿ ನಿಮಗೆ ವಿನ್ನಿಂಗ್ಸ್ನ ತೊಗೊಂಬಂದು ಕೊಡ್ತಾರೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಏನಾಗ್ಬೋದು ಅಂತಂದರೆ ಏನು ಯುಟ್ರಸ್ ಪ್ರಾಬ್ಲಮ್ಸ್ ಬರೋದು ಹೆಣ್ಮಕ್ಳಾಗಿದ್ದರೆ, ಗಂಡು ಮಕ್ಕಳಾಗಿದ್ದರೆ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಈ ವಿಷಯದಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಇದ್ದರೆ ದಯವಿಟ್ಟು ವೈದ್ಯರ ಸಲಹೆ ತಗೊಳ್ಳೋದೇ ತುಂಬ ಉತ್ತಮ. ಮತ್ತು ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಬರೋ ಸಾಧ್ಯತೆಗಳಿರುತ್ತೆ. ಇನ್ನು ಗುರುವಿನ ಸಂಚಾರ ಅಂತ ನೋಡಿದ್ರೆ 8ನೇ ಮನೇಲಿ ಆಲ್ರೆಡಿ ಗುರು ಇರೋದ್ರಿಂದ ಸ್ವಲ್ಪ ಶುಗರ್ ಬರುವಂಥ ಸಾಧ್ಯತೆಗಳಿರುತ್ತೆ. ಇತ್ತು ಅಂದರೆ ಡೆವಲಪ್ಮೆಂಟ್ ಆಗುವಂಥದ್ದು, ಮನೆಯಲ್ಲಿ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು, ನೀವು ಅಂದ್ಕೊಂಡೇ ಇರೋದಿಲ್ಲ. ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಒಳ್ಳೆಯದು ಅಂತ ಬಂದಾಗ ನಿಮಗೆ ಏನಾದರೂ ಹಣ ಬರುವಂಥದ್ದು, ತುಂಬ ದಿವಸಗಳಿಂದ ಹಣದ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅಥವಾ ಯಾವುದೋ ಒಂದು ಹಣ ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇರ್ತೀರ ಅಂತ ಇಟ್ಕೊಳ್ಳಿ, ಆ ಹಣ ಬರುವಂಥದ್ದು, ಅಥವಾ ಲಾಸಸ್ ಕೂಡ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ, ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ, ಈ ಸಮಯ ಒಳ್ಳೆಯದಾಗಿದೆ ಅಂತ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಯಾಕಂದರೆ 8ನೇ ಮನೆಯಲ್ಲಿ ಗುರು ಇದ್ದಾನೆ ಅಂದಾಗ ಕೆಲವು ಅನಿರೀಕ್ಷಿತ ಘಟನೆಗಳು ನಡೆಯುತ್ತೆ. ಇದರಿಂದ ನಿಮಗೆ ಏನಾಗುತ್ತೆ ಏನಾಗಲ್ಲ ಅನ್ನೋದನ್ನೇ ಕೂಡ ನೀವು ಅನಲೈಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಕೇತುವಿನ ಸಂಚಾರ ಅಂತ ಬಂದಾಗ ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ, ಅಥವಾ ಏನೋ ಕೈಗೆ ಬಂತು ಕೆಲಸ ಅನ್ನೋಷ್ಟರೊಳಗಡೆ ಯಾವುದೋ ರೀತಿಯಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಡುವಂಥದ್ದು, ಅಥವಾ
ನೀವೇನೋ ಹಾಗೇ ಹೋಯ್ತು ಕೆಲಸ, ಈ ಕೆಲಸ ನೀವು ಇನ್ನೇನು ಮುಗಿಸ್ಕೊಡ್ತೀನಿ ಪ್ರಾಜೆಕ್ಟ್ ಅನ್ನೋ ಟೈಮಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋ ಅಂಥದ್ದು ಇದು ಕೂಡ ಆಗ್ತಾ ಇರುತ್ತೆ. ಸೊ ಈ ವಿಷಯದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಬೇಕಾಗುತ್ತೆ. ಬಂದಂಥ ಎಲ್ಲ ಆಪರ್ಚುನಿಟೀಸನ್ನು ಸ್ವಲ್ಪ ಬೇಗ ಬೇಗ ಮುಗಿಸ್ಕೊಟ್ಬಿಟ್ರೆ ಏನು ಈ ಸಮಸ್ಯೆಯಿಂದ ನೀವು ಈಚೆ ಕಡೆಗೆ ಬರ್ಬೋದು. ಇನ್ನು ಮನೆಯ ವಾತಾವರಣ ಅಂತ ನೋಡೋಕ್ಕೆ ಬಂದಾಗ ಸ್ವಲ್ಪ ಕಿರಿಕಿರಿ ಇದ್ದೇ ಇರುತ್ತೆ. ಆದರೆ ನಿಮಗೆ ಕುಜ ಒಂದು 5ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ, ಶನಿನೂ 5ನೇ ಮನೇಲಿ ಇರೋದ್ರಿಂದ ಬಾಂಡೇಜಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಸ್ವಲ್ಪ ಜಗಳಗಳಾಗುವಂಥದ್ದು, ಪ್ರೀತಿ ವಿಶ್ವಾಸದಲ್ಲಿ ಸ್ವಲ್ಪ ಕಮ್ಮಿ ಆಗುವಂಥದ್ದು ಅಥವಾ ಮನಸ್ತಾಪಗಳು ಬರುವಂಥ ಸಾಧ್ಯತೆಯೂ ಇರುತ್ತೆ. ನೀವು ಸ್ವಲ್ಪ ಏನು ರ್ಯಾಶಾಗಿ ಮಾತಾಡೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಏನೇ ಸಮಸ್ಯೆ ಬಂದರೂ ಕೂಡ ಕ್ಷಣಕಾಲ ಇರುತ್ತೆ, ಸ್ವಲ್ಪ ದಿವಸಗಳ ನಂತರ ಎಲ್ಲನೂ ಕೂಡ ಸರಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಸಮಯ ಸರಿಗಿಲ್ಲ ಅಂದಾಗ ನೀವು ಸ್ವಲ್ಪ ಮೌನ ವಹಿಸಿದ್ರೆ ಏನೇ ಸಮಸ್ಯೆ ಬರ್ತಾ ಇದ್ರೂ ಕೂಡ ನೀವು ಅದನ್ನು ಎದುರಿಸಬಹುದು. ಆರೋಗ್ಯದ ವಿಷಯ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುತ್ತೆ. ಏನಂದರೆ ಸ್ವಲ್ಪ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂಥದ್ದು, ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳನ್ನೂ ಕೂಡ ಎದುರಿಸಬೇಕಾಗಿ ಬರುತ್ತೆ. ಮತ್ತು ಈ ವಿಷಯದಲ್ಲಿ ಸ್ವಲ್ಪ ನೀವು ಏನೇ ಸಮಸ್ಯೆ ಬಂದರೂ ಡಾಕ್ಟ್ರ್ ಹತ್ರ ಫಸ್ಟ್ ತೋರಿಸ್ಕೊಳ್ಳಿ, ತಕ್ಕ ಪ್ರಿಕಾಷನ್ನ ತೊಗೊಂಡ್ರೆ ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಮುಂದಿರ್ತಾರೆ, ಅದರಲ್ಲೂ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಯಾರು ಓದ್ತಾ ಇರ್ತೀರೋ ಅವರೆಲ್ಲರಿಗೂ ಕೂಡ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಸೊ ನಿಮಗೆ ಒಂದು ಯಶಸ್ಸನ್ನು ಖಂಡಿತವಾಗ್ಲೂ ನೀವು ನೋಡಬಹುದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಜಾಸ್ತಿ ಮಾಡಬೇಕಾಗತ್ತೆ. ಜೊತೆಗೆ ಪ್ರತಿದಿನ ಹನುಮಾನ್ ಚಾಲೀಸ ಕೇಳುವಂಥದ್ದನ್ನು ಮಾಡ್ಕೊಬೇಕಾಗತ್ತೆ. ಮತ್ತು ಸೂರ್ಯನ ಸ್ಥಾನನೂ ಕೂಡ ನಿಮಗೆ 6ನೇ ಮನೇಲಿ ಸ್ಥಿತನಾಗಿರೋದ್ರಿಂದ, ಶತ್ರುಗಳ ಕಾಟ ಜಾಸ್ತಿ ಇರೋದ್ರಿಂದ ನೀವು ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನ ಒಂದು ಆರಾಧನೆ ಮಾಡುವಂಥದ್ದು, ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು ಅಥವಾ ಆದಿತ್ಯ ಹೃದಯ ಪಾರಾಯಣ ಮಾಡುವಂಥದ್ದನ್ನು ರೂಢಿ ಮಾಡಿಕೊಂಡ್ರೆ ಇನ್ನೂ ಯಶಸ್ಸನ್ನು ನೀವು ನೋಡಬಹುದು. ಇನ್ನು ಇದಾಗಿತ್ತು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಸೊ ದ್ವಾದಶ ರಾಶಿಗಳ ಬಗ್ಗೆ ಏನೆಲ್ಲ ಪರಿಣಾಮಗಳಾಗ್ತಿದೆ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ. ಆದರೆ ನೋಡಿ, ನಿಮಗೆ ಫಲದಲ್ಲಿ ಏನಾದರೂ ವ್ಯತ್ಯಾಸಗಳಿತ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಅದರಲ್ಲಿ ನಿಮ್ಮ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ ಮತ್ತು ನಿಮಗೆ ನಡೀತಿರುವಂಥ ದಶಾಭುಕ್ತಿನೇ ಬೇರೆ ಆಗಿರುತ್ತೆ. ಸೊ ಆಗ ಫಲದಲ್ಲಿ ಖಂಡಿತವಾಗ್ಲೂ ನಿಮಗೆ ವ್ಯತ್ಯಾಸನ ನೋಡಬೇಕಾಗಿ ಬರುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ಜಾತಕಗಳನ್ನ ತೋರಿಸ್ಕೊಳ್ಳಿ, ನಿಮ್ಮ ನಡೀತಿರುವಂಥ ದಶಾಭುಕ್ತಿಗೆ ತಕ್ಕನಾದ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಆಗುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ನೀವು ನಮ್ಮಲ್ಲೇನಾದರೂ ಜಾತಕಗಳನ್ನ ವಿಮರ್ಶೆ ಮಾಡಿಸ್ಕೊಬೇಕು ಅಂತಂದರೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ತೊಗೋಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಮುಂದಿನ ತಿಂಗಳಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.